ಸೂಜಿ, ಐ ಲವ್ ಯು ಸೂಜಿ. ನಾನು ನಿಮ್ಮನ್ನ ಮದುವೆ ಮಾಡ್ಕೋಬೇಕು ಅಂತೀನಿ. ಹಾ ಸೂಜಿ, ನನ್ನಂತ ಹುಡುಗರ ಜೊತೆ ನೀನು ತುಂಬಾ ಕೇರ್ಫುಲ್ ಆಗಿರ್ಬೇಕು. ನಾವು ಕ್ವೆಶ್ಚನ್ ಕೇಳಿ ಆನ್ಸರಿಗೆ ಕಾಯ್ತೀವಿ. ಜಾಸ್ತಿ ಹೊತ್ತಾದ್ರೂ ಇನ್ನೊಂದು ಕಡೆ ಆನ್ಸರ್ ಬರಲಿಲ್ಲ ಅಂತ ಆದಾಗ ಮೌನಂ ಸಮ್ಮತಿ ಲಕ್ಷಣಂ ಅಂದ್ಕೊಂಡು ದೂರಾಲೋಚನೆ ಮಾಡ್ಬಿಡ್ತೀವಿ. ಸೊ ಬೇಗ ಆನ್ಸರ್ ಹೇಳು, ನಾನು ಕಾಯ್ತೀನಿ. ನೀವು ತುಂಬಾ ಒಳ್ಳೆಯವರು. ಅವತ್ತು ನೀವು ನನ್ನ ತಾಯಿಗೆ ಸಹಾಯ ಮಾಡಿದ್ರಿ. ನೀವು ಸರಿಯಾದ ಸಮಯಕ್ಕೆ ಬರ್ದೇ ಹೋಗಿದ್ದಿದ್ರೆ ಏನ್ ಅನಾಹುತ ಆಗ್ತಿತ್ತೋ ಏನೋ ಅಂತ ನೆನ್ಸ್ಕೊಂಡ್ರೇನೆ ಭಯ ಇದೆ. ನಾನ್ ನಿಮ್ಮನ್ನ ಇಷ್ಟಪಡೋದಿಕ್ಕೆ ಮೂಲ ಕಾರಣ ಅದೇನೆ. ಅಂದ್ರೆ ನನ್ನ ಒಪ್ಪಿದ್ದೀರಾ ಅಂತಾಯ್ತು? ನನ್ನ ಪಪ್ಪ ಒಪ್ಬೇಕು. ಒಪ್ತಾರೆ, ನಾನು ಅವ್ರ ಹತ್ರ ಮಾತಾಡ್ಲಾ? ಬೇಡ, ನಾನೇ ಮಾತಾಡ್ತೀನಿ. ಇದ್ರಲ್ಲಿ ನಂದೇನು ಅಭ್ಯಂತರ ಇಲ್ಲಮ್ಮ. ಸಿದ್ಧಾರ್ಥ್ ತುಂಬಾ ಒಳ್ಳೆ ಹುಡುಗ. ನೀನ್ ಮದ್ವೆ ಆಗ್ತೀಯ ಅಂದ್ರೆ ನನಗೆ ಅದಕ್ಕಿಂತ ಖುಷಿಯಾದ ವಿಷಯ ಇನ್ನೇನಿದೆ ಹೇಳು. ಆದ್ರೆ ಅಣ್ಣ ಇದಕ್ಕೆ ಒಪ್ಬೇಕು ಅಷ್ಟೆ. ಅವ್ರು ನಿನ್ನ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ಸಾಕಿದ್ದಾರೆ. ನಿನಗೇನ್ ಒಳ್ಳೇದು ಯಾವ್ದು ಕೆಟ್ಟದ್ದು ನನಗಿಂತ ಚೆನ್ನಾಗಿ ಅವ್ರಿಗೆ ಗೊತ್ತು. ಯಾವುದೇ ಕಾರಣಕ್ಕೂ ಅವ್ರ ಮಾತು ವಿರುದ್ಧವಾಗಿ ನಾವ್ ಯಾವ ಕೆಲಸನೂ ಮಾಡಬಾರ್ದು. ಬರಮ್ಮ, ಸರಿಯಾದ ಸಮಯಕ್ಕೆ ಬಂದಿದ್ಯಾ. ನಾನೊಂದು ಒಳ್ಳೆ ವಿಚಾರ ಹೇಳ್ಬೇಕು ಅಂತಿದ್ದೆ, ನೀನು ಸರಿಯಾಗಿ ಕೇಳಿಸ್ಕೊ. ರಶ್ಮಿಗೆ ಮದುವೆ ಮಾಡ್ಬಿಡೋಣಮ್ಮ. ಹೌದೇನೋ? ಯಾರ ಬಳಿ ಸಂಬಂಧ? ಅತ್ತೆ, ನೀವೇನು ಯೋಚನೆ ಮಾಡ್ಬೇಡಿ. ಹುಡುಗ ತುಂಬಾ ಒಳ್ಳೆಯವನು. ಶ್ರೀಮಂತಿಕೆ ಸ್ಟೇಟಸ್ ನಲ್ಲಿ ನಮ್ಗಿಂತ ಒಂದ್ ಕೈ ಮೇಲೇನೆ. ನೋಡೋದಕ್ಕೆ ತುಂಬಾನೇ ಹ್ಯಾಂಡ್ಸಮ್ ಆಗಿದ್ದಾನೆ. ನಮ್ ರಶ್ಮಿಗೆ ಪರ್ಫೆಕ್ಟ್ ಮ್ಯಾಚ್. ಇಂಥ ಟೈಮ್ನಲ್ಲಿ ನಾನು ನನ್ನ ಸಿದ್ಧಾರ್ಥನ್ ಬಗ್ಗೆ ಮಾತಾಡೋದು ಸರಿ ಅಲ್ಲ. ನನಗ್ ಮದ್ವೆನಾ? ನನ್ ಮಿಷನ್ ಇಲ್ದೆ ನನಗ್ ಮದ್ವೆ ಮಾಡೋ ಧೈರ್ಯ ಯಾರಿಗಿದೆ ಈ ಮನೇಲಿ? ನಿನ್ಗೆ ಯಾರು ಹೇಳಿದ್ರು ಈ ವಿಷಯನ? ಪಪ್ಪಾನಾ? ಹೌದು, ಈಗ ತಾನೇ ಹೇಳಿದ್ರು ನಿನ್ಗೊಂದ್ ಒಳ್ಳೆ ಗಂಡು ನೋಡಿದಾರಂತೆ. ತುಂಬಾ ಒಳ್ಳೆ ಕುಟುಂಬ ಅಂತೆ. ಹುಡುಗ ತುಂಬಾ ಸ್ಮಾರ್ಟ್ ಅಂಡ್ ಹ್ಯಾಂಡ್ಸಮ್ ಆಗಿದಾನಂತೆ. ನಿನಗ್ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಾನಂತೆ. ರಶ್ಮಿ, ನಿನ್ ಮದ್ವೆ ಓಡಾಟ ಎಲ್ಲ ನಂದೆ. ನಾನೇ ನನ್ನ ಅಕ್ಕನ ಮದ್ವೆ ಮಾಡಿಸ್ತೀನಿ. ಮುಚ್ತಿಯ ಬಾಯಿ. ನೋಡೋ, ನನಗ್ ಮದ್ವೆ ಆಗೋ ಯಾವ ಪ್ಲಾನು ಇಲ್ಲ. ಓಹೋ ಹೋ 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 ಹೋ, ಈಗ ಗೊತ್ತಾಯ್ತು ನೀನ್ ಯಾಕೆ ಇಷ್ಟೊಂದು ಖುಷಿ ಖುಷಿಯಾಗಿದ್ಯಾ ಅಂತ. ನನಗೆ ಮದ್ವೆ ಮಾಡಿ ಓಡಿಸ್ಬಿಡೋಣ ಅಂತ ಪ್ಲಾನ್ ಆಗ್ತ್ಯಾ? ಮದ್ವೆ ಅಂತೆ ಮದ್ವೆ, ತೊಲಗಿಲಿಂದ. ಮದ್ವೆ ಮಾಡ್ತಾನಂತ ಪಪ್ಪ? ಮಾಡ್ತೀನಿರೋ ಅವ್ರಿಗೆ. ಪಪ್ಪ, ನೀವ್ಯಾಕೆ ಹೀಗೆ ನನ್ಗೆ ಹೇಳ್ದೆ ಕೇಳ್ದೆ ನನಗ್ ಮದ್ವೆ ಮಾಡೋ ಪ್ಲಾನ್ ಮಾಡಿದೀರಾ ನಂಗೆ ಚೆನ್ನಾಗ್ ಗೊತ್ತು. ನನ್ನ ಈ ಮನೆಯಿಂದ ಓಡಿಸ್ಬಿಡೋಣ ಅಂತ ತಾನೆ? ನಾನ್ ಮದ್ವೆ ಆಗಿ ಈ ಮನೆ ಬಿಟ್ಟೋದ್ರೆ ನೀವು ನಿಮ್ಮ ಮುದ್ದಿನ ಮಗಳು ಸೂಜಿ ಈ ಮನೇಲಿ ಆರಾಮಾಗಿರ್ಬೋದು ಅಂತ. ವೆರಿ ಗುಡ್. ನನ್ನ ಕೇಳದೆ ಹೇಳ್ದೆ ಈ ಮದುವೆನ ಪ್ಲಾನ್ ಮಾಡ್ತಾ ಇದೀವಿ ಅಂತ ನಿನಗೆ ಅನ್ಸಿದ್ರೆ ಐ ಆಮ್ ಸಾರಿ. ಆದ್ರೆ ಹುಡುಗನ ಕಡೆಯವರು ನಾಳೆನೆ ಬರ್ತಾ ಇದ್ದಾರೆ. ಈಗ ಇದ್ದಕ್ಕಿದ್ದ ಹಾಗೆ ವಧು ಪರೀಕ್ಷೆಯಲ್ಲಿ ಸೂಜಿನ ಕೂತ್ಕೊಂತ ಹೇಗೆ ಕೇಳೋದು? ಒಂದ್ ವೇಳೆ ಅವಳಿಗೆ ಇಷ್ಟ ಇಲ್ಲದೆ ಇದ್ರೆ ಆಗೇನ್ ಮಾಡೋದು? ರಶ್ಮಿ, ಇದು ನಮ್ಮ ಮನೆ ಮಾನ ಮರ್ಯಾದೆ ಪ್ರಶ್ನೆ. ನೀನ್ ವಧು ಪರೀಕ್ಷೆ ಕೂತ್ಕೊಂಡ್ಬಿಡು. ನೋಡಿ, ನನಗಿಷ್ಟ ಇಲ್ದಿರೋ ಕೆಲಸ ನಾನು ಯಾವತ್ತೂ ಮಾಡಲ್ಲ. ನಾನು ಯಾವ್ದು ಪರೀಕ್ಷೆಗೂ ಬರಲ್ಲ. ಬೇಕಾದ್ರೆ ಆ ಸೂಜಿನ ತಂದು ಕೂರಿಸಿ